ಸೀಸನ್ ಅಂದ ತಕ್ಷಣ ಮಾವಿನ ಹಣ್ಣು, ರಜೆ ಸೀಸನ್ನು ಅಥವಾ ಬೇಸಿಗೆ ಸೀಸನ್ ಅಂದ ತಕ್ಷಣ ಎಲ್ಲರಿಗೂ ಜ್ಞಾಪಕ ಆಗೋದು ಹಣ್ಣುಗಳಾಗ ಮಾವಿನ ಹಣ್ಣು. ಸೊ ಮಾವಿನ ಹಣ್ಣಿಗೆ ನಮ್ಮ ಸ್ಟೇಟ್ಗೆ, ನಮ್ಮ ರಾಜ್ಯಕ್ಕೆ ವಿಶೇಷವಾದ ಸ್ಥಾನ ಇದೆ. ಅಲ್ಲೂ ಉತ್ತರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮಾವಿನ ಹಣ್ಣು ಬೆಳೆದರೂ ಸಹ ನಮ್ಮ ರಾಜ್ಯದ ಮಾವಿನ ಹಣ್ಣಿಗೆ ಭಾಳ ವಿಶೇಷವಾದ ಸ್ಥಾನ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನೀವು ಜಿಲ್ಲೆವಾರು ತಗೋಬೇಕಾದ್ರೆ ಕೋಲಾರ ಜಿಲ್ಲೆಯಲ್ಲಿ ಶೇಕಡವಾರು 60% ಅಷ್ಟು ಮಾವಿನ ಹಣ್ಣು ಬರುವಂಥ ಜಿಲ್ಲೆ. ಅದು ಬಿಟ್ಟರೆ ನೆಕ್ಸ್ಟು 2ನೇ ಸ್ಥಾನ ನಮ್ಮ ರಾಮನಗರ ಮತ್ತು ಸುತ್ತಮುತ್ತ ತಾಲೂಕುಗಳಂತ ಬರುವಂಥ ಜಿಲ್ಲೆ. ಅದು ಬಿಟ್ಟರೆ ನಾರ್ತ್ ಕರ್ನಾಟಕದಲ್ಲಿ ಬರುವಂಥದ್ದು ವಿಶೇಷ. ಸೊ ನಿಮ್ಗೆ ಗೊತ್ತಿದ್ದಂಗೆ ಮಾವಿನ ಹಣ್ಣು ಆಲ್ಟರ್ನೇಟ್ ಫ್ರೂಟ್ ಬೇರಿಂಗ್ ಕ್ರಾಪ್. ಅಂದರೆ ಈ ವರ್ಷ ಚೆನ್ನಾಗಿ ಬರುತ್ತೆ, ಒಳ್ಳೆ ಹೂವು ಬಿಡುತ್ತೆ, ಮುಂದಿನ ವರ್ಷ ಕಡಿಮೆ ಹೂವು ಬಿಡುತ್ತೆ. ಸೊ ಹಾಗಾಗಿ ಈ ಸಲ ತುಂಬಾ ಹೂವು ಬೆಳೀತಾರೆ. ಹೆಂಗೆ ಅಂದರೆ ಕಂಗೊಳಿಸ್ತಾ ಇತ್ತು, ಹೂವು ತುಂಬ ಚೆನ್ನಾಗಿ ಬಂದಿತ್ತು. ಏನಪ್ಪ ದೇವರೇ, ರೈತರಿಗೆ ಈ ಸಲ ಹೋದ ಸಲ ಏನೋ ಸ್ವಲ್ಪ ಲಾಸ್ ಆಯಿತು, ತೊಂದರೆಗಳಾದವು. ಈ ಸಲ ಒಳ್ಳೆ ಫಸಲು ಬಂತು, ರೈತರಿಗೆ ಒಳ್ಳೆ ಬೆಳೆ ಬಂತು, ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ವಿ, ಅಧಿಕಾರಿಗಳೆಲ್ಲ. ನಾವು ಸಾಕಷ್ಟು ನನ್ನ ಬೋರ್ಡ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ಬಂದಾಗಲಿಂದನೂ ಇಡೀ ಕರ್ನಾಟಕ ಹೆಚ್ಚು ಕಮ್ಮಿ ಮಾವು ಎಲ್ಲೆಲ್ಲಿ ಬೆಳೀತಾರೆ ಎಲ್ಲ ಜಿಲ್ಲೆಗಳಿಗೂ ನಾನು ಟ್ರಾವೆಲ್ ಮಾಡಿ ಅಲ್ಲಿ ಟೆಕ್ನಿಕಲ್ ಸೆಮಿನಾರ್ಸು, ನಮ್ಮ ಟೆಕ್ನಿಕಲ್ ಟೀಮು, ಟೆಕ್ನಿಕಲ್ ಅಡ್ವೈಸರ್ಸು, ನಮ್ಮ ಟೆಕ್ನಿಕಲ್ ಆಫೀಸರ್ಸ್ನ ಕರ್ಕೊಂಡು ಅಲ್ಲಿ ಸೆಮಿನಾರ್ಸ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಎಲ್ಲ ಅವೇರ್ನೆಸ್ ಎಲ್ಲ ಚೆನ್ನಾಗಿತ್ತು. ಯಾವಾಗ ಟೈಮ್ ಸ್ಪ್ರೇ ಕೊಡ್ತಿದ್ವಿ. ನೋಡಿ ಅಲ್ಲಿ ಬಂತು ಒಂದು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್. ನಾನು ಈಗಾಗಲೇ ಹೇಳ್ತಿದ್ದೆ, ಸರ್ ತುಂಬ ಕ್ಲೈಮೇಟು ಹವಾಮಾನ ವೈಪರೀತ್ಯ ಆಗೋಯ್ತು, ಹಣ್ಣು ಬಿದ್ದೋಯ್ತು, ಅಕಾಲಿಕ ಮಳೆ ಬಂದುಬಿಡ್ತು ಅಂದರೆ ಅದಕ್ಕೆಲ್ಲೋ ಒಂದು ಕಡೆ ಮೂಲ ಕಾರಣ ನಾವೇ. ಆ್ಯಕ್ಚುಲಿ ನಾವು ಪ್ರಕೃತಿನ ಅಥವಾ ಬಾಹ್ಯಾಕಾಶನ ಅಥವಾ ಎನ್ವೈರ್ಮೆಂಟ್ನ ಎಷ್ಟು ಚೆನ್ನಾಗಿ ನಾವು ಪ್ರೀತಿಸ್ತೀವೋ, ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅದು ನಮ್ಮನ್ನು ಅಷ್ಟೇ ಪ್ರೀತಿಸ್ತದೆ. ಹವಾಮಾನ ವೈಪರೀತ್ಯ ಆಯಿತು, ಮಾವಿನ ಹಣ್ಣಿಗೆ ಒಂದೇ ಎಲ್ಲ ತೊಂದರೆ ಆಗೋದು, ಬೇಸಿಗೆ ಹೀಟ್ ವೇವ್ಸಿಂದ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗ್ತದೆ, ವಯೋವೃದ್ಧರಿಗೆ ಹೆಚ್ಚು ಕಡಿಮೆ ಆಗ್ತದೆ. ಹೀಟ್ ವೇವ್ಸಿಂದ ಎಷ್ಟು ಜನ ಸಾಯ್ತಿದ್ದಾರೆ. ಸೊ ಹಾಗಾಗಿ ಕೃಷಿ ಅನ್ನೋದು ಒಂದಕ್ಕಿಂತ ನಮ್ಮ ಜೀವನಕ್ಕೂ ತೊಂದರೆ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ನಮ್ಮಲ್ಲಿ ಆ ಮೈಂಡ್ ಸೆಟ್ ಇರಬೇಕು, ನಮ್ಮ ಪ್ರಕೃತಿ, ನಮ್ಮ ಜಲ, ನಮ್ಮ ನೆಲ ನಾವು ಕ್ಲೀನಾಗಿ ಇಟ್ಕೋಬೇಕು ಅಂತ. ನಾವೇನಾಗ್ಬಿಟ್ಟಿದ್ದೀವಿ, ದಿನನಿತ್ಯ ಓಡಾಟ, ಅಂದರೆ ಒಂಥರ ಮೆಕ್ಯಾನಿಕಲ್ ಲೈಫು. ಬೆಳಗ್ಗೆ ಎದ್ದರೆ ಸಾಯಂಕಾಲ ತನಕ ಜೀವನ ನಡಿಬೇಕಲ್ಲ. ಸೊ ಹಾಗಾಗಿ ಅದ್ರ ಮಧ್ಯೆ ಈ ದಿನ ಬಿಟ್ಬಿಟ್ಟಿದ್ದೀವಿ ನಾವು. ಯಾವುದನ್ನು ಕ್ಲೈಮೆಟಿಕ್ ಕಂಡೀಷನ್ಸ್ ಹೆಂಗಿರುತ್ತೆ, ಹವಾಮಾನ ವೈಪರೀತ್ಯ ಯಾಕಿರುತ್ತೆ. ಈಗ ಅದರಲ್ಲಿ ದೊಡ್ಡ ಪಾತ್ರ ಡೆವಲಪ್ಡ್ ಕಂಟ್ರೀಸ್ ಇದೆ, ಡೆವಲಪಿಂಗ್ ಕಂಟ್ರೀಸ್ಗಿಂತ. ಸೊ ಹೀಗಾಗಿ ಮಾವಿನ ಹಣ್ಣು ಈ ಸಲ ತುಂಬ ಹೊಡೆತ ಬಿತ್ತು. ಸೊ ಈ ಕಾರಣಗಳಿಗೆ ಹೊಡೆತ ಬಿತ್ತು. ಏನು ಒಳ್ಳೆ ಹೂವು ಬಂತು, ಒಳ್ಳೆ ಸೀಸನ್, ಆನ್ ಸೀಸನ್ ಅಂತ ಅಂದ್ಕೊಂಡ್ವಿ, ಅದು ಹಾಫ್ ಸೀಸನ್ಗಿಂತ ಕಡಿಮೆ ಆಗೋಯ್ತು. ಕಾರಣ ಮೊದಲು ಬಂದಾಗ ಸ್ವಲ್ಪ ಫಂಗಸ್ ಅಟ್ಯಾಕ್ ಆಯಿತು, ಥ್ರಿಪ್ಸ್ ಅನ್ನೋ ಕೀಟಗಳು ಕಾಯಿಲೆ ಅಟ್ಯಾಕ್ ಆಯಿತು. ಆಮೇಲೆ ಸಡನ್ನಾಗಿ ಒಂದು ಸಲ ಏಕ್ದಮ್ ಅಕಾಲಿಕ ಮಳೆ, ಆಲಿಕಲ್ ಮಳೆ ಬಿದ್ದುಬಿಡ್ತು. ಅದು ಸಾಕು, 2 ಅವರ್ 3 ಅವರ್ ಬಿದ್ದುಬಿಟ್ರೆ ಇಡೀ ಮರ, ಇಡೀ ಕೃಷಿನೇ ಹಾಳಾಗ್ಬಿಡ್ತದೆ. ಅದಾಗಿ ಅಷ್ಟೋ ಉಳ್ಕೊಂಡಿತ್ತು. ಬೇಸಿಗೆ ಸಿಕ್ಕಾಪಟ್ಟೆ 40-42 ಡಿಗ್ರಿ ಇದೆಯಾ ಅಥವಾ 36 ಡಿಗ್ರಿ, ಅದ್ರಲ್ಲಿ ಬಂದಿದ್ದ ಹಣ್ಣು ಹತ್ತಿ ಹಣ್ಣು ಥರ ಉದುರೋಯ್ತು. ಅಷ್ಟಕ್ಕೂ ಉಳ್ಕೊಂಡಿತ್ತು. ಹೋದ ವಾರ ಮಳೆ ತಾವೇ ನೋಡಿದ್ರಿ, ತಾವೇ ರಿಪೋರ್ಟ್ ಮಾಡಿದ್ರಿ. ಇದ್ದಿದ್ದ ಹಣ್ಣು ಅವತ್ತು ನಾನು ಇನ್ಫ್ಯಾಕ್ಟ್ ಎಮರ್ಜೆನ್ಸಿ ಶ್ರೀನಿವಾಸಪುರ ಮತ್ತು ಚಿಂತಾಮಣಿ, ಮುಳಬಾಗಿಲು ಕಡೆ ಹೋಗಿದ್ದೆ, ಇದ್ದಿದ್ದ ಹಣ್ಣು ಉದುರೋಯ್ತು. ಸೊ ಹೀಗಾಗಿ ರೈತ ತುಂಬ ಕಷ್ಟದಲ್ಲಿದ್ದಾನೆ. ಇದಕ್ಕೆ ಇಮ್ಮಿಡಿಯೇಟ್ಲಿ ಸುವಮೋಟೋ ಥರ ನಾವೇ, ನಮ್ಮ ಅಧಿಕಾರಿಗಳು, ನಮ್ಮ MD ಅವರು, ನಾವು, ನಮ್ಮ ಸೆಕ್ರೆಟರಿ ಅವರು, ನಮ್ಮ ಡೈರೆಕ್ಟರ್ ಹಾರ್ಟಿಕಲ್ಚರು, ಡೈರೆಕ್ಟರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ತುರ್ತು ಸಭೆ ಕರೆದು ಇಡೀ ಸ್ಟೇಟ್ದು, ಇಡೀ ರಾಜ್ಯದ ಜಾಯಿಂಟ್ ಡೈರೆಕ್ಟರ್ಗಳನ್ನ ಕರೆದು ಆನ್ಲೈನ್ VCನಲ್ಲಿ 1 ವಾರ ಗಡುವು ಕೊಟ್ಟು ಅವತ್ತೇ ನಾವು ಅಲ್ಲೇ ಕುಂತ್ಕೊಂಡು ಲೆಟರ್ಸು ಬರೆಸಿ DC ಗಳಿಗೆ. ಇಮ್ಮಿಡಿಯೇಟ್ಲಿ NDRF ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ಸಲ್ಲಿ ಏನಾರು ಅನುಕೂಲ ಆಗ್ತದಾ, ಅಥವಾ 33% ಪೆರಿನಲ್ ಕ್ರಾಪ್ಸಲ್ಲಿ ಇದು ಮಾಡಿ ಏನಾರು ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಇಷ್ಟು ಏನಾದ್ರು ಸಹಾಯ ಮಾಡೋಕ್ಕಾಗ್ತದೆ ಅಂತೇಳಿ ಅವ್ರ ರೆಪ್ರೆಸೆಂಟೇಷನ್ ಕೊಡೋದಕ್ಕಿಂತ ಮುಂಚೆ ನಾನೇ ಆಸ್ ಎ ಬೋರ್ಡ್ ಚೇರ್ಮನ್ ನಾನೇ ಇನಿಷಿಯೇಟ್ ತೊಗೊಂಡು ನಮ್ಮ ಸೆಕ್ರೆಟರಿ ಅಧ್ಯಕ್ಷರಲ್ಲಿ ಮೀಟಿಂಗು ಮಾಡಿಬಿಟ್ವಿ. ಮೀಟಿಂಗ್ ಮಾಡಿ ಈಗಾಗಲೇ ಪ್ರಾಬಬ್ಲಿ ನಮಗೆ ಇನ್ನೊಂದು 2-3 ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ, ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಬೆಳೆ ನಾಶ ಆಗಿದೆ, ಹಿಂದಿನ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟು ಬೆಳೆ ನಾಶ ಆಗಿದೆ, ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೂ ಮನವಿ ಕೊಟ್ಟು, ಸೆಂಟ್ರಲ್ ಗೌರ್ಮೆಂಟ್ಗೂ ಮನವಿ ಕೊಟ್ಟು, ಇಬ್ಬರೂ ಸೇರಿ ರೈತರಿಗೆ ಏನು ಅನುಕೂಲ ಮಾಡಬೇಕೋ ಅದನ್ನು ಮಾಡೋಕ್ಕೆ ಎಲ್ಲ ತಯಾರಿಗಳು ಮಾಡಿದ್ದೀವಿ.